ಈವ್ನಿಂಗ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಂಡ್ಯ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. ದೆಹಲಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದ ನಂತರ ಆಕೆ ಸಾವು ಕೂಡ ಆಯಿತು. ದೇಶಾದ್ಯಂತ ಇದರ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಮಹಿಳೆಯರ ರಕ್ಷಣೆ ಬಗ್ಗೆ, ಕಠಿಣ ಕಾನೂನಿನ ಬಗ್ಗೆ ಚರ್ಚೆಗಳು ನಡೀತಲೇ ಇದೆ. ವಿದ್ಯಾರ್ಥಿಗಳು ಹೋರಾಟ ಮುಂದುವರಿಸಿದ್ದಾರೆ, ಮಹಿಳಾ ಪರ ಸಂಘಟನೆಗಳು ಹೋರಾಟ ಮುಂದುವರಿಸಿವೆ. ಆದರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ? ಸತತವಾಗಿ ಕಳೆದ ಒಂದು ತಿಂಗಳಿನಲ್ಲಿ 25 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಲೇ ಇದೆ. ಸರ್ಕಾರದ ನಿಲುವು ಇನ್ನೂ ಏನು ಅನ್ನೋದು ಸ್ಪಷ್ಟವಾಗಿಯೇ ಇಲ್ಲ. ಕೇವಲ ಅಲ್ಲೊಂದು ಪತ್ರಿಕಾಗೋಷ್ಠಿಗಳಲ್ಲಿ ಮತ್ತು ಭಾಷಣಗಳಲ್ಲಷ್ಟೇ ಪ್ರಸ್ತಾಪ ಆಗ್ತಾ ಇದೆ ಅವರ ನಿಲುವು ಏನು ಅಂತ. ಇವತ್ತಿನ ಗೃಹ ಸಚಿವರ ಹೇಳಿಕೆ, ಮುಖ್ಯಮಂತ್ರಿಗಳ ಹೇಳಿಕೆ, ಇದನ್ನೆಲ್ಲ ನೋಡೋಣ. ಜೊತೆಗೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಸ್ವತಃ ಸರ್ಕಾರದ ಭಾಗವಾಗಿದ್ದರೂ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಇವತ್ತು ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆನೂ ಕೂಡ ಮಾಡ್ತೀನಿ. ಅದಕ್ಕೂ ಮೊದಲು ಒಟ್ಟಾರೆ ಇವತ್ತಿನ ಚರ್ಚೆಯ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ. ಎರಡು ತಿಂಗಳಿಂದ ನಾನು ನಿನ್ನೆ ಪತ್ರ ಬರೆಯುವಾಗ 12 ಘಟನೆಗಳಾದವು. ನಿನ್ನೆನೇ ಮತ್ತೆ ಒಂದು 5-6 ಘಟನೆಗಳು ರಿಪೋರ್ಟ್ ಆಗಿದ್ದಾವೆ. ಅಂದರೆ 2 ತಿಂಗಳಲ್ಲಿ ಸುಮಾರು 20 ಪ್ರಕರಣಗಳು ಇಷ್ಟು ತೀವ್ರತರವಾಗಿ ನಡೆಯುತ್ತೆ, ಸಾರ್ವಜನಿಕವಾಗಿ ನಡೆಯುತ್ತೆ. ನಮಗೆ ಗೊತ್ತಿದ್ದು ಇಷ್ಟಾಗಿದೆ, ಗೊತ್ತಿಲ್ಲದ ಇನ್ನೆಷ್ಟಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಯಾರೂ ರಿಪೋರ್ಟೇ ಮಾಡಿರಲ್ಲ ಪಾಪ, ಆ ಧೈರ್ಯನೇ ತೋರಿಸಲ್ಲ. ಅದು ಎಷ್ಟಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಇದಿಷ್ಟನ್ನ ನೋಡಿದ್ರೆ ಸಾಕು, ಅತ್ಯಾಚಾರ ಪ್ರಕರಣಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಒಳಗಿನ ಬಣ್ಣ ಬಯಲಾಗುತ್ತೆ. ಈಗ ಸರ್ಕಾರದಲ್ಲೇ ಇರೋ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರ, ಸಿಎಂ, ಹೋಮ್ ಮಿನಿಸ್ಟರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಚೀಫ್ ಮಿನಿಸ್ಟರ್ಗಿಂತ ದೊಡ್ಡವರು ಈ ರಾಜ್ಯದಲ್ಲಿ ಯಾರೂ ಇಲ್ಲ, ತಗೊಳ್ಳಿ ಅವ್ರ ಹತ್ರ. ಅವರಿಗೂ ಬೇಕಾದ್ರೆ ಅವರಿಗೊಂದು ಕಾಪಿ ಕಳಿಸ್ತೀನಿ. ಅವರು ಸೀರಿಯಸ್ ಆಗಿ ತಗೊಳ್ತಾರ ಬಿಡ್ತಾರ, ಅದು ನನ್ನ ಪ್ರಶ್ನೆ ಅಲ್ಲ. ಅವರು ಸೀರಿಯಸ್ ಆಗಿ ತಗೊಳ್ಳೋದು ನನ್ನ ಪತ್ರವನ್ನಲ್ಲ. ಅವರು ಸೀರಿಯಸ್ ಆಗಿ ತಗೊಳ್ಬೇಕಾದ್ದು ಈ ರಾಜ್ಯದಲ್ಲಿ ನಡೀತಿರುವ ಘಟನೆಗಳ ಬಗ್ಗೆ. ಶೋಭಾ ಕರಂದ್ಲಾಜೆ ಆಕ್ರೋಶಕ್ಕೆ ಕೆಲವು ಕಾರಣಗಳಿವೆ. ಶೋಭಾ ಸಿಟ್ಟಿಗೆ ಕಾರಣವೇನು? ಅತ್ಯಾಚಾರ ಪ್ರಕರಣಗಳ ಕುರಿತಂತೆ ಸಿಎಂಗೆ ಪತ್ರ ಬರೆದಿದ್ದ ಶೋಭಾ 10 ಪುಟಗಳ ಪತ್ರದಲ್ಲಿ ಸರ್ಕಾರಕ್ಕೆ ಕೆಲವು ಸಲಹೆ ಸೂಚನೆ ನೀಡಿದ್ರು. ಆದರೆ ಸರ್ಕಾರ ಸಚಿವೆ ಶೋಭಾ ಕೊಟ್ಟ ಸಲಹೆಗಳನ್ನ ಕಣ್ಣೆತ್ತಿಯೂ ನೋಡಿಲ್ಲ. ಈ ಬಗ್ಗೆ ಸಿಎಂ ಶೆಟ್ಟರ್ ಮತ್ತು ಗೃಹ ಸಚಿವ ಅಶೋಕ್ ಕೊಟ್ಟ ಬೇಜವಾಬ್ದಾರಿ ಉತ್ತರ ಶೋಭಾ ಅವರನ್ನ ಇನ್ನಷ್ಟು ಕೆರಳಿಸಿದೆ. ಹೀಗಾಗಿ ಶೋಭಾ ಕರಂದ್ಲಾಜೆ ತಮ್ಮದೇ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಒಬ್ಬ ಕ್ಯಾಬಿನೆಟ್ ಸಚಿವರು, ತಮ್ಮ ಕ್ಯಾಬಿನೆಟ್ ಸಚಿವರು ಬಹಿರಂಗ ಪತ್ರ, ಅದ್ರ ಬಗ್ಗೆ ಏನು ವಿಚಾರ ಹೇಳಕ್ ಹೋಗೋದಿಲ್ಲ. ಒಬ್ಬ ಕ್ಯಾಬಿನೆಟ್ ಸಚಿವರು, ತಮ್ಮ ಕ್ಯಾಬಿನೆಟ್ ಸಚಿವರು ಬಹಿರಂಗ ಪತ್ರ, ಅದ್ರ ಬಗ್ಗೆ ಏನು ವಿಚಾರ ಹೇಳಕ್ ಹೋಗೋದಿಲ್ಲ. ನನಗೆ ಪತ್ರ ಬಂದಿಲ್ಲ. ನನಗೆ ಮೊದಲನೇದು, ಯಾರೇ ಮಹಿಳೆಯರು ಈ ಸಂದರ್ಭದಲ್ಲಿ ಮುಕ್ತ ಒಬ್ಬ ಮಹಿಳೆಯಾಗಿ ಬರೆಯುವಂಥ ಹಕ್ಕಿದೆ, ಬರೆದಿದ್ದಾರೆ. ಅದರಿಂದ ಯಾರೇ ಮಹಿಳೆಯರು, ನಾವು ಪೊಲೀಸರು ಕರೆದಿದ್ರು ಎಲ್ಲರೂ. ಅಂದಹಾಗೆ ಗೃಹ ಸಚಿವ ಆರ್ ಅಶೋಕ್ ಈ ಉತ್ತರ ಕೊಟ್ಟಿರೋದು ಮಹಿಳಾ ಸಹಾಯವಾಣಿ ಉದ್ಘಾಟನೆ ವೇಳೆ. ಕಿರುಕುಳಕ್ಕೆ ಒಳಗಾದವರು ಮಹಿಳಾ ಸಹಾಯವಾಣಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 1091. ಇದರ ಜೊತೆಗೆ ಸರ್ಕಾರ ಕೆಲವು ನಿಯಮಗಳನ್ನು ರೂಪಿಸಿದೆ. ಇದು ಇನ್ನು ಕಡ್ಡಾಯ. ಇನ್ಮುಂದೆ ಪೇಯಿಂಗ್ ಗೆಸ್ಟ್ ನಡೆಸುವವರು ಸಮೀಪದ ಠಾಣೆಗೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕು. ಖಾಸಗಿ ಕಂಪನಿಗಳು ಜಿಪಿಎಸ್ ಇರುವ ವಾಹನಗಳನ್ನೇ ಬಳಸಬೇಕು ಹಾಗೂ ಕ್ಯಾಬ್ಗಳಿಗೆ ಜಿಪಿಎಸ್ ಅಳವಡಿಕೆಗೆ 1 ತಿಂಗಳು ಡೆಡ್ಲೈನ್. ಇದು ಸರ್ಕಾರದ ಹೊಸ ಸೂತ್ರ. ಕೇವಲ ಇಷ್ಟರಿಂದ ಅತ್ಯಾಚಾರ ಪ್ರಕರಣಗಳು ಹತೋಟಿಗೆ ಬರುತ್ತಾ? ಅತ್ಯಾಚಾರಿಗಳಲ್ಲಿ ಕಾನೂನಿನ ಭಯ ಹುಟ್ಟಿಕೊಳ್ಳುತ್ತಾ? ಕೇವಲ ಭಾಷಣದಿಂದ ಅಪರಾಧಗಳು ಕಂಟ್ರೋಲ್ಗೆ ಬರ್ತವಾ? ಪಕ್ಕದ ತಮಿಳುನಾಡಿನಲ್ಲಿ ಆದ ಕೆಲಸ ಕರ್ನಾಟಕದಲ್ಲೇಕೆ ಆಗ್ತಿಲ್ಲ? ಹೀಗೆ 10 ಪ್ರಶ್ನೆಗಳಿಗೆ ನಮ್ಮ ಗೃಹ ಸಚಿವರು 2 ದಿನ ಬಿಟ್ಟು ನೋಡಿ ಅಂತಾರೆ. ಮುಖ್ಯಮಂತ್ರಿಗಳು ಕಾದು ನೋಡಿ ಅಂತಾರೆ. ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಧಿಕಾರಕ್ಕೆ ಕಚ್ಚಾಡುತ್ತಿರುವ ಬಿಜೆಪಿ ಮಂದಿ ಈಗ ಮಹಿಳೆಯರ ಮಾನ ಪ್ರಾಣ ರಕ್ಷಣೆ ವಿಷಯದಲ್ಲೂ ರಾಜಕೀಯ ಮಾಡ್ತಾ ಇರೋದನ್ನ ನೋಡಿ ಏನನ್ಬೇಕೋ ಗೊತ್ತಾಗ್ತಿಲ್ಲ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ಧರಣೀಶ್ ಬುಕನಕೆರೆ, ಸುವರ್ಣ ನ್ಯೂಸ್. ಇದಿಷ್ಟು ರಾಜ್ಯದಲ್ಲಿ ಒಟ್ಟಾರೆ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ವಿ. ಇದೇ ಜೊತೆಗೆ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರಕ್ಕೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಇನ್ನೂ. ಮುಖ್ಯಮಂತ್ರಿಗಳಾಗಲೇ ಹೇಳಿದರು ಅದರ ಬಗ್ಗೆ ಏನು ಮಾತಾಡಲ್ಲ ಅಂತ. ಗೃಹ ಸಚಿವರು ಹೇಳ್ತಾರೆ ನನಗೆ ಲೆಟರೇ ಬಂದಿಲ್ಲ ಅಂತ ಹೇಳಿ. ಆದರೂ ಶೋಭಾ ಕರಂದ್ಲಾಜೆ ಸರ್ಕಾರಕ್ಕೆ ಕೊಟ್ಟಿರೋ ಸಲಹೆ ಏನೇನು ನೋಡೋಣ.
ಅವರು ಕೊಟ್ಟಿರೋ ಮೊದಲ ಸಲಹೆ ಬಾಧಿತ ಮಹಿಳೆ ಕೇಸ್ ದಾಖಲಿಸಲು ಠಾಣೆಗಳಲ್ಲಿ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದು. ನಂಬರ್ 2, ಗ್ರಾಮೀಣ ಠಾಣೆಗಳಲ್ಲೂ ಪ್ರತ್ಯೇಕ ವಿಭಾಗ ತೆರೆದು ಮಹಿಳಾ ಅಧಿಕಾರಿಗಳನ್ನು ನೇಮಿಸಬೇಕು ಅನ್ನೋದು ಅವರ 2ನೇ ಸಲಹೆ. ಇನ್ನು ಅತ್ಯಾಚಾರಿಗಳ ಪುರುಷತ್ವವನ್ನೇ ಹರಣ ಮಾಡಬೇಕು ಅನ್ನುವ ಕಠೋರ ಕಾನೂನು ಬೇಕು ಅನ್ನೋದನ್ನು ಶೋಭಾ ಪ್ರತಿಪಾದಿಸಿದ್ದಾರೆ. ಇನ್ನು ಪ್ರತಿ ಜಿಲ್ಲೆಯಲ್ಲೂ ನಿವೃತ್ತ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿ, ವೈದ್ಯರನ್ನು ಒಳಗೊಂಡ ಪ್ರತ್ಯೇಕ ಸಮಿತಿಯ ರಚನೆ ಮಾಡಬೇಕು. ಘಟನಾ ಸ್ಥಳಕ್ಕೆ ಸಮಿತಿಯಲ್ಲಿರುವ ಮಹಿಳೆಯರೇ ಭೇಟಿ ನೀಡಿ ವಿಚಾರಣೆ ಮಾಡಬೇಕು ಅನ್ನುವ ಸಲಹೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಮಹಿಳಾ ಆಯೋಗಕ್ಕೆ ಹೆಚ್ಚಿನ ಅಧಿಕಾರ ನೀಡಬೇಕು ಅನ್ನೋ ಸಲಹೆ ನೀಡಿದ್ದಾರೆ. ಇನ್ನು ರಾಜ್ಯದ ಪ್ರತಿ ಠಾಣೆಗಳಲ್ಲೂ ಕೂಡ CCTV ಕ್ಯಾಮೆರಾವನ್ನು ಅಳವಡಿಸಬೇಕು ಅಂದಿದ್ದಾರೆ. ತ್ವರಿತ ವಿಚಾರಣೆಯಾಗಬೇಕು, ಶಿಕ್ಷೆನೂ ಕೂಡ ಅಷ್ಟೇ ತ್ವರಿತವಾಗಿ ಜಾರಿಯಾಗಬೇಕು. ಕೊನೆಯ ಸಲಹೆ ಅತ್ಯುತ್ತಮ ನೀಡಿದ್ದಾರೆ. ಅತ್ಯಾಚಾರಿಯ ಅರ್ಧ ಆಸ್ತಿಯನ್ನು ನೊಂದಿತ ಮಹಿಳೆಗೆ ನೀಡಬೇಕು. ಯಾರು ಯಾವ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದರೆ ಆಕೆಗೆ ಆತನ ಆಸ್ತಿಯ ಅರ್ಧ ಭಾಗವನ್ನು ಮಹಿಳೆಗೆ ನೀಡಬೇಕು ಅನ್ನೋ ಸಲಹೆಗಳನ್ನು ಶೋಭಾ ಕರಂದ್ಲಾಜೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಇದಿಷ್ಟು ಸಲಹೆಯ ಬಗ್ಗೆ ಬಹುಶಃ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮಾತಾಡಿದ್ದನ್ನಾಗಲೇ ತೋರಿಸಿದ್ದೀವಿ. ಅದರ ಬಗ್ಗೆ ಸ್ಪಷ್ಟ ನಿಲುವೇನೂ ಇಲ್ಲ. ಕೆಲವು ಸಲಹೆಗಳು ತಮ್ಮದೇ ಆದ ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಿದೆ. ಇದರ ಬಗ್ಗೆ ಮಾತಾಡೋಣ. ಸ್ವತಃ ಸಚಿವರಾದಂಥ ಶೋಭಾ ಕರಂದ್ಲಾಜೆ ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಶೋಭಾ ಅವರ ಸ್ಟುಡಿಯೋಕ್ಕೆ ಸ್ವಾಗತ. ನಂತರ ನನ್ನ ಜೊತೆ ಕಾಂಗ್ರೆಸ್ ಮುಖಂಡರಾದಂಥ ತೇಜಸ್ವಿನಿ ಅವರಿದೆ. ತೇಜಸ್ವಿನಿ ಸ್ಟುಡಿಯೋಕ್ಕೆ ಸ್ವಾಗತ. ವಕೀಲರಾದಂಥ ಚಂದ್ರಿಕಾ ಪಾಟೀಲ್ ಇದ್ದಾರೆ. ಚಂದ್ರಿಕಾ ಅವರ ಸ್ಟುಡಿಯೋಕ್ಕೆ ಸ್ವಾಗತ. ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ JDS ಮುಖಂಡರಾದಂಥ ಅಜೀಮ್ ಅವರಿದ್ದಾರೆ. ಅಜೀಮ್ ಅವರೇ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ಈ ಗಣ್ಯ ಅತಿಥಿಗಳಲ್ಲಿ ಮಾತಾಡ್ತೀನಿ ಎಲ್ಲ ವಿಚಾರವಾಗಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಚಿಕ್ಕಬೇಕು